ಮಾಟ ಮಂತ್ರದ ಶಕ್ತಿಗಳೆಲ್ಲ ಮುರಿಯಲ್ಪಡಲಿದೆ ಯೇಸು ನಾಮದಲ್ಲಿ. ಯೇಸಪ್ಪ ಎಲ್ಲ ವಿಷಯ ನಾವು ಪ್ರಾರ್ಥನೆ ಮಾಡಿದೆವು ಕರ್ತನೆ. ಈ ಕೆಳಗೆ ಬಿದ್ದಂತ ಮಕ್ಕಳ ಕರ್ತನೆ ಸ್ವಸ್ಥತೆ ಕೊಟ್ಟಿದ್ದೀನಿ, ಬಿಡುಗಡೆ ಕೊಟ್ಟು ಜೀವನ ಸೃಷ್ಟಿ ಮಾಡ್ತಾನೆ ರಕ್ಷಕ. ಆಮೆನ್ ಆಮೆನ್ ಆಮೆನ್. ಇವತ್ತಿನ ವಾಕ್ಯ ಎಸ್ಪೆಷಲಿ ನಿಮ್ಗೋಸ್ಕರ ಪ್ರೇಯರ್. ಧರ್ಮೋಪದೇಶಕಾಂಡ 30:19 ವಚನ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ಎಂಬುದಾಗಿ. ಜೀವ ಮರಣ ಆಶೀರ್ವಾದ ಶಾಪಗಳನ್ನು ದೇವರು ನಿಮ್ಮನ್ನು ಪ್ರೇಯರ್. ನಿಮ್ಮ ಇಟ್ಟಿನ ಕಾರಣ ನೀನು ಎದ್ದು ನಿಂತು ಇವನ ಸಿದ್ಧವಾಗಿದ್ದ ದೇವರೆಂಬುದಾಗಿ ನೀವು ಪ್ರಕಟವಾಗಿದ್ದೆ ಅಂದ್ರೆ ದೇವರು ಜೀವಿತದಲ್ಲಿ ಅದ್ಭುತ ಸಿದ್ಧವಾಗಿದ್ದಾನೆ ಪ್ರೇಯರ್. ನಮ್ಮ ಪಾಪಗಳು ನಮ್ಮ ಅಪರಾಧಗಳು ದೇವರ ದೃಷ್ಟಿಯಲ್ಲಿ ಅಡ್ಡಾಗಿ ಪ್ರೇಯರ್. ಇವತ್ತು ಬಂದ್ರೆ ನೀ ಪ್ರಾರ್ಥನೆ ಮಾಡೋದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ ಪ್ರೇಯರ್. ಮೋಸದಿಂದ ಬಿಡುಗಡೆ ಬೇಕಾದ್ರ, ವ್ಯಭಿಚಾರದಿಂದ ಬಿಡುಗಡೆ ಬೇಕಾದ್ರ, ಲೋಕದ ದೋಷ ಅಪರಾಧ ಬಿಡುಗಡೆ ಬೇಕಾದ್ರ, ಲೋಕದ ಕಾರ್ಯ ಕಲೆಗಳಿಂದ ಬಿಡುಗಡೆ ಬೇಕಾದ್ರ, ಲೋಕ ಶಾಪ ದೋಷ ಅಪರಾಧ ಬಿಡುಗಡೆ ಬೇಕಾದ್ರ, ನಿನಗೆ ಹಿಡಿದಂತ ಪಾಪದಿಂದ ನೀವು ಹೊರ ಬರ್ಬೇಕಾದ್ರ ನಿನಗೊಬ್ಬ ಬಿಡಿಸಲಕ್ ಬಂದನ್ ಪ್ರೇಯರ್. ಗೊತ್ತು ನಿಮ್ಮ ಪ್ರಾರ್ಥನಾ ಪ್ರೇಯರ್. ಆತನ ಸಂದೇಶವನ್ನು ಇವತ್ತು ನಾವು ಬಂದ ಪ್ರೇಯರ್. ಆತನೇ ಯೇಸು ಸ್ವಾಮಿ ಪ್ರೇಯರ್. ಇವತ್ತು ನಿಮ್ಮ ಪಾಪ ಕಟ್ಟಾಗ್ಯದ, ಇವತ್ತು ದೋಷ ಅಪರಾಧಗಳು ನಿಮಗೆ ಕಟ್ಟಾಗ್ಯವ. ಆದ್ರೆ ಯೇಸು ಸ್ವಾಮಿ ಇವತ್ತು ಬಿಡುಗಡೆ ಮಾಡಕ್ ಬಂದನ್ ಪ್ರೇಯರ್. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಕ್ ಬಂದ ಹೊರತು ಶಿಕ್ಷಿಸಲಕ ಬಂದಿಲ್ಲ ಪ್ರೇಯರ್. ಇವತ್ತು ನೀ ಎಂತ ಪಾಪದಾಗಿದ್ದಿ, ಎಂತ ದೋಷದಾಗಿದ್ದಿ, ಎಂತ ಅಪರಾಧ ಬಿದ್ದೋಗಿರಿ, ಎಂತ ಸಮಸ್ಯೆಗಳು ಅನುಭವಿಸ್ಲತ್ತೀನಿ, ಅಥವಾ ಪಾಪ ಶಾಪ ಯಾವಾಗ್ಲೂ ಕಟ್ಟಾಗ್ಯದ. ಆದ್ರೆ ಮನುಷ್ಯ ಕುಮಾರನು ನಿನ್ನ ಬಿಡುಗಡೆ ಮಾಡಕ್ ಬಂದನ್ ಪ್ರೇಯರ್. ದೋಷ ದೇವರಿಗೆ ಮಹಿಮೆ ಆಗ್ಲಿ. ಪಾಪದಿಂದ ದೋಷದಿಂದ ಅಪರಾಧದಿಂದ ಬಿಡಿಸತಕ್ಕಂತ ಮನುಷ್ಯನು ಒಬ್ಬನ ಪ್ರೇಯರ್. ಆತನು ನಜರೇತಿನ ಯೇಸು ಸ್ವಾಮಿ ಪ್ರೇಯರ್. ನೀನು ಆತನ ಕೈಯಲ್ಲಿ ಕೈ ಕೊಟ್ಟಾಗ, ನಾ ಪಾಪಿ ಎಂಬುದಾಗಿ ನೀವು ಒಪ್ಪಿಕೊಂಡಾಗ ನಿನ್ನ ಬಿಡಿಸಲಾಗ ಸಿದ್ಧವಾಗಿದ್ದಾನೆ ಪ್ರೇಯರ್. ನೀವು ಒಪ್ಪಿಕೊಳ್ಳಿ ಸ್ಪಷ್ಟವಾಗಿ, ದೇವ್ರೇ ಇವ ನಿನ್ನ ದೃಷ್ಟಿಯಲ್ಲಿ ನಾ ಪಾಪ ಮಾಡಿದ, ಈ ಪಾಪನ ಹಿಡ್ಕೊಂಡಿದ್ದೇವ್ರೆ, ನನ್ನ ಬಿಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಾಗ ನಿಂಗೆ ಬಿಡಿಸ್ತಾನೆ ಪ್ರೇಯರ್.